ಭಾರತೀಯ ಅಂಚೆ ಇಲಾಖೆಯಿಂದ ಗುಡ್ ನ್ಯೂಸ್ ಬಂದಿದೆ. ದಿನಾಂಕ 24/7/2026 GDS ಪೋಸ್ಟ್. ಇಲ್ಲಿ ನೋಡಿ, GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 2 ಅಂತ ಕೊಟ್ಟಿದ್ದಾರೆ. ಜುಲೈ 2026 ಇದು ನೇಮಕಾತಿ ಅಧಿಸೂಚನೆ ಬಗ್ಗೆ ಮಾಹಿತಿ ಆಗಿರತ್ತೆ. ಇಲ್ಲಿ ಮೊದಲಿಗೆ ಗೊತ್ತಿದೆ ನಿಮಗೆ, SSLC ಮೇಲೆ ನೇಮಕಾತಿ ಮಾಡ್ತಾರೆ, ಮೆರಿಟ್ ಮೇಲೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಮಹಿಳೆಯರಿಗೆ ಪುರುಷರಿಗೆ ಎಲ್ಲರಿಗೂ ಅವಕಾಶ ಇರತ್ತೆ. ಸಾಕಷ್ಟು ಜನ ಚರ್ಚೆ ಮಾಡ್ತಾ ಇರೋದು ಈ GDS ಪೋಸ್ಟ್. ಈಗ ಗುಡ್ ನ್ಯೂಸ್ ಬಂದಿದೆ, ಅದ್ರ ಬಗ್ಗೆನೇ ಮಾತಾಡೋಣ. ಇಲ್ಲಿ ನೋಡಿ, ಡೇಟ್ ಕೊಟ್ಟಿದ್ದಾರೆ 27/7/2026 3/8/2026 ತನಕ ಈ ಒಂದು ಡೇಟ್ ಕೊಟ್ಟಿದ್ದಾರೆ. ಅದ ನಂತರ ಎರಡನೇ ಡೇಟ್ ನೋಡಿ 4/8/2026 5/8/2026 ತನಕ ಈ ಡೇಟ್ ಕೊಟ್ಟಿದ್ದಾರೆ. ಈ ಡೇಟ್ ಯಾವುದು ಮತ್ತು ಕೊನೆಯ ದಿನಾಂಕ ಯಾವುದು, ನೇಮಕಾತಿ ಬಗ್ಗೆ ಏನ್ ತಿಳಿಸ್ಕೊಟ್ಟಿದ್ದಾರೆ, ಸರ್ಕಲ್ ವೈಸ್ ನೋಟಿಸು, ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ ಇದಾವೆ, ಎಲ್ಲ ಮಾಹಿತಿನ ಚರ್ಚೆ ಮಾಡೋಣ. ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಯಾರು ಪೋಸ್ಟ್ ಆಫೀಸ್ ವೇಕೆನ್ಸಿಗೋಸ್ಕರ ವೇಟ್ ಮಾಡ್ತಾ ಇದ್ರ ಶೇರ್ ಮಾಡಿ, ಎಲ್ಲ ಮಾಹಿತಿ ಚರ್ಚೆ ಮಾಡೋಣ. ಬನ್ನಿ ಮೊದಲನೇದಾಗಿ ಒಂದೊಂದಾಗಿ ನೋಟಿಸ್ ಅನ್ನ ನೋಡ್ತೇನೆ. ಮೊದಲು ನೋಡೋಣ. ಇಲ್ಲಿ ನೋಡಿ, ಇದು ಡಿಪಾರ್ಟ್ಮೆಂಟ್ ಪೋಸ್ಟ್ 24ನೇ ತಾರೀಕು ಜುಲೈದಂದು ಪ್ರಕಟ ಮಾಡಿದ್ದಾರೆ. GDS ಅಂದ್ರೆ ಡಾಕ್ ಸೇವಕ ಪೋಸ್ಟ್ ಮೈಸೂರು. ಅರ್ಥ ಮಾಡ್ಕೊಳ್ಳಿ, ಡಾಕ್ ಸೇವಕ ಪೋಸ್ಟ್ ಮೈಸೂರು. ಇದ್ರಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಅದನ್ನ ಸ್ವಲ್ಪ ಮಾಹಿತಿ ನೋಡಿ. ಇಲ್ಲಿ ಡೇಟ್ ಅನ್ನ ಕೊಟ್ಟಿದ್ದಾರೆ 27/7/2026 3/8/2026 ತನಕ ಒಂದು ಡೇಟ್ ಕೊಟ್ಟಿದ್ದಾರೆ. ಇಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಇದನ್ನ ನೋಡ್ಕೋಬೇಕಾಗತ್ತೆ. ಎಜುಕೇಶನ್ ಬೋರ್ಡ್ ನಿಂದ ರಿವೆರಿಫಿಕೇಶನ್ ಮಾಡ್ತಿದ್ದಾರೆ. ಅಂದ್ರೆ ಶೈಕ್ಷಣಿಕ ಮಂಡಳಿ ಇಲ್ಲಿ ಈ ಒಂದು ಶೈಕ್ಷಣಿಕ ಮಂಡಳಿ ಇರುವಂತಹ ಪೋಸ್ಟ್ ಬಗ್ಗೆ ವೆರಿಫಿಕೇಶನ್ ಮಾಡ್ತಾರೆ. ಅದ ನಂತರ ಖಾಲಿ ಇರುವ ಪೋಸ್ಟ್ ಬಗ್ಗೆ ಮಾಹಿತಿನ ಸಂಗ್ರಹಣೆ ಮಾಡ್ತಾರೆ. ಈ ಒಂದು ದಿನಾಂಕದಿಂದ ಈ ಒಂದು ದಿನಾಂಕವರೆಗೆ ಇಲ್ಲಿ ನೋಡಿ 27/7/2026 3/8/2026 ತನಕ ಇದೆಯಲ್ಲ, ಶೈಕ್ಷಣಿಕ ಮಂಡಳಿಯಲ್ಲಿ ಖಾಲಿ ಇರುವಂತ ಹುದ್ದೆಗಳ ಬಗ್ಗೆ ಮಾಹಿತಿ, ಖಾಲಿ ಇರುವಂತ ಮಾಹಿತಿಗಳ ಸಂಗ್ರಹಣೆ ಮಾಡುವಂತ ದಿನಾಂಕ ಇದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎರಡು ಕೂಡ ಅಷ್ಟೇ. ಎಜುಕೇಶನ್ ಬೋರ್ಡ್ ನಿಂದ ಇಷ್ಟು ಕಾಲ್ಫಾರ್ಮ್ ಮಾಡ್ಕೋತಾರೆ. ಅದ ನಂತರ ಎಷ್ಟೆಷ್ಟು ಎಲ್ಲೆಲ್ಲಿ ಯಾವ ರೀತಿಯ ಖಾಲಿ ಇದಾವೆ ಡಿವಿಷನ್ ಸಂಬಂಧಪಟ್ಟಂತೆ ಇಲ್ಲಿ 27ನೇ ತಾರೀಖಿಂದ 3 ಆಗಸ್ಟ್ ತನಕ ಸಂಗ್ರಹಣೆ ಮಾಡ್ತಾರೆ. ಅದ ನಂತರ 4/8/2026 5/8/2026 ಅರ್ಥ ಮಾಡ್ಕೊಳ್ಳಿ. 4/8/2026 5/8/2026 ಈ ಒಂದು ಡಾಕ್ ಸೇವಕ ಅಂದ್ರೆ GDS ಪೋಸ್ಟ್ ಒಂದು ಸರ್ಕಲ್ ವೈಸ್ ಯಾವ್ಯಾವ ಒಂದು ಸರ್ಕಲ್ದಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದಾವೆ, ಯಾವ ಒಂದು ರಾಜ್ಯದಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದಾವೆ, ಮತ್ತೆ ಯಾವ ಒಂದು ಪೋಸ್ಟ್ ಕಚೇರಿಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದಾವೆ ಅದನ್ನ ವೆರಿಫಿಕೇಶನ್ ಮಾಡ್ತಾರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ, ವೆರಿಫಿಕೇಶನ್ ಮಾಡ್ತಾರೆ. ಮತ್ತೆ ಅಧಿಕೃತ ನೋಟಿಫಿಕೇಶನ್ ಬಿಡುಗಡೆ ಮಾಡುವಂತ ಸಮಯ ಯಾವ್ದಪ್ಪ ಅಂದ್ರೆ ಇದೇ ತಿಂಗಳು. ಇದೊಂದು ಅರ್ಥ ಮಾಡ್ಕೊಳ್ಳಿ, ಇದೇ ತಿಂಗಳಿನಲ್ಲಿ ನೇಮಕಾತಿ ಮಾಡಬಹುದು. ಇದು ಜುಲೈ ಇದೆಯಲ್ಲ, ಮುಂದಿನ ತಿಂಗಳು ಅಂದ್ರೆ ಆಗಸ್ಟ್ ನಲ್ಲಿ ನೇಮಕಾತಿ ಆಗುವಂತ ಸಾಧ್ಯತೆ ಹೆಚ್ಚು ಇದೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ನೇಮಕಾತಿ ಆದ ತಕ್ಷಣವೇ ನಾನು ನಮ್ಮ ವಾಟ್ಸಪ್ ಗ್ರೂಪ್ ದಲ್ಲಿ, ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಕೊಡ್ತೇನೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಈಗ ಬಂದಿರುವಂತ ಮಾಹಿತಿ ಪ್ರಾಥಮಿಕ ಸಿದ್ಧತಾ ವೇಳಾಪಟ್ಟಿ ಆಗಿದೆ. ಇದೊಂದು ಏನ್ ಹೇಳಿದೆ ನಾನು, ಪ್ರಾಥಮಿಕ ಸಿದ್ಧತಾ ಒಂದು ವೇಳಾಪಟ್ಟಿ. ಇವೆಲ್ಲ ನೋಟಿಸ್ ಕೊಟ್ಟಿದಾರಲ್ಲ, ಇದರಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ನೋಡಿ. ಯಾವ್ಯಾವ ಒಂದು ವೃಂದದಲ್ಲಿ ಎಷ್ಟು ಪೋಸ್ಟ್ ಇದಾವೆ, ಹೆಂಗ್ ನೇಮಕಾತಿ ಮಾಡ್ಬೇಕು, ಮತ್ತೆ ಬ್ಯಾಕ್ಲಾಗ್ ಪೋಸ್ಟ್ ಖಾಲಿ ಇದಾವೆಲ್ಲ ಅದು, ಮತ್ತೆ ಈಗಾಗಲೇ ರಾಜೀನಾಮೆ ಕೊಟ್ಟಿರ್ತಾರೆ ಅವರು, ಮತ್ತೆ ಈಗಾಗಲೇ ಪೋಸ್ಟಿಗೆ ಹೋದ್ ಕರೆದಿದಾರಲ್ಲ ಅದರಲ್ಲಿ ಯಾರ್ಯಾರು ಹೋಗಿಲ್ಲ ಅದೆಲ್ಲ ಸೇರ್ಪಡೆ ಮಾಡ್ಕೋತಾರೆ. ಅವೆಲ್ಲ ಕಲೆಕ್ಟ್ ಮಾಡುವಂತ ವೆರಿಫಿಕೇಶನ್ ಮಾಡುವಂತ ದಿನಾಂಕ ಕೊಟ್ಟಿರೋದು ಇಲ್ಲಿ ನೋಡಿ 5ನೇ ತಾರೀಕು ತನಕ ಅವಕಾಶ, ಆಗಸ್ಟ್ 5ನೇ ತಾರೀಕು ತನಕ. ಅದ ನಂತರ ನೇಮಕಾತಿ ಪ್ರಕಟ ಆಗತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಆಗಸ್ಟ್ ನಲ್ಲಿ ನೇಮಕಾತಿ ಆಗುವಂತ ಸಾಧ್ಯತೆ ಹೆಚ್ಚು. ಸಾಕಷ್ಟು ಜನ ಕೇಳ್ತಾ ಇದ್ರಲ್ಲ ಪೋಸ್ಟ್ ಆಫೀಸ್ ನೇಮಕಾತಿ ಅಂತ ಹೇಳಿ ಅಂತಾರೆ, ಶೇರ್ ಮಾಡಿ ಗೊತ್ತಾಗತ್ತೆ. ಇದು ಇಷ್ಟು ಬಂದಿರುವಂತ ಮಾಹಿತಿ. ಇದೊಂದು ನೇಮಕಾತಿ ಅಧಿಸೂಚನೆ ಅಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ, ಪೋಸ್ಟ್ ಆಫೀಸ್ GDS ನೇಮಕಾತಿ ಅಧಿಸೂಚನೆ ಅಲ್ಲ. ಇದು ಪ್ರಾಥಮಿಕ ಸಿದ್ಧತಾ ವೇಳಾಪಟ್ಟಿ ಇದೆ. ಅಂದ್ರೆ ವೇಳಾಪಟ್ಟಿ ಹಿಂಗ ಮಾಡ್ತಾ ಇದ್ದೇವೆ, ಇಷ್ಟಿಷ್ಟು ಮಾಡಬೇಕು, ಮುಂದ್ಗಡೆ ನೇಮಕಾತಿ ಪ್ರೊಸೆಸಿಂಗ್ ಹಿಂಗಿರತ್ತೆ. ಈ ರೀತಿಯಾಗಿ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಪುರುಷರಿಗೆ ಅವಕಾಶ ಇರತ್ತೆ. ಮತ್ತೆ ಇಷ್ಟೇ ಪೋಸ್ಟ್ ಖಾಲಿ ಇದಾವೆ, ಅಷ್ಟೇ ಪೋಸ್ಟ್ ಖಾಲಿ ಇದಾವೆ ಅಂತ ಹೇಳಿ ಅಂದಾಜಿನ ಮೇಲೆ ಹೇಳ್ಬೋದು ವಿನಃ ಇಷ್ಟೇ ಪೋಸ್ಟ್ ಖಾಲಿ ಅದ ಅಂತ ಹೇಳಿ ಗ್ಯಾರಂಟಿ ಕೊಡಕ್ಕಾಗಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ನನಗನ್ಸೋ ಮಟ್ಟಿಗೆ ಕರ್ನಾಟಕದಲ್ಲಿ ಈಗ ಒಂದು 500ರಿಂದ 1,200 1,300 ತನಕ ಖಾಲಿ ಇರ್ಬೋದು. ಆಲ್ ಭಾರತದಲ್ಲಿ ಒಂದು 20,000ಕ್ಕಿಂತ ಅಧಿಕ ಹೆಚ್ಚು ಕಮ್ಮಿ ಖಾಲಿ ಇರ್ಬೋದು. ಇದೊಂದು ಅರ್ಥ ಮಾಡ್ಕೊಳ್ಳಿ. ಅಧಿಸೂಚನೆ ಆದ್ಮೇಲೆ ಇನ್ನೊಂದು ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತೇನೆ. ಅಲ್ಲಿ ತನಕ ವೇಟ್ ಮಾಡಿ. ಆಗಸ್ಟ್ ನಲ್ಲಿ ನೇಮಕಾತಿ ಆಗುವಂತ ಸಾಧ್ಯತೆ ಹೆಚ್ಚಿದೆ. ಮತ್ತೆ ಇನ್ನೊಂದು ಹೇಳ್ಬೇಕು ನಿಮಗೆ, ವಿಡಿಯೋ
ಎಂಡ್ ಮಾಡೋಕ್ಕಿಂತ ಮುಂಚಿತವಾಗಿ ಕೆಲವು ಜನ ಹೇಳ್ತಿದ್ದಾರೆ ಆಗಸ್ಟ್ 6ನೇ ತಾರೀಕು, ಆಗಸ್ಟ್ 15ನೇ ತಾರೀಕು ಮುಂಚಿತವಾಗಿ, ಆಗಸ್ಟ್ 17ನೇ ತಾರೀಕು ನೋಟಿಸ್ ಆಗತ್ತೆ ಅಂತ ಹೇಳಿ. ಅದ್ ಯಾವುದೇ ರೀತಿಯಾಗಿ ಫಿಕ್ಸ್ ದಿನಾಂಕ ಅಲ್ಲ, ಅವ್ರ ಅಂದಾಜಿನ ಮೇಲೆ ಹೇಳ್ತಿದ್ದಾರೆ. ಅಷ್ಟೊಳಗೆ ಆದ್ರೂ ಆಗ್ಬೋದು, ಏನ್ ಹೇಳಕ್ಕಾಗಲ್ಲ. ನಾನು ಬಂದ್ರೆ ಖಂಡಿತ ನಿಮಗೆ ಅಪ್ಡೇಟ್ ಕೊಟ್ಟೆ ಕೊಡ್ತೇನೆ.